ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನೊಂದು ಬಿಗಿನರ್ಸ್ ಕ್ಲಾಸಸ್ಸು, ಆನ್ಲೈನ್ ಕ್ಲಾಸಸ್ ಅಂತ ಅಂದರೆ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಅನುಕೂಲ ಆಗಲಿ ಅಂತ ನಾನು ಒಂದು ಸ್ಟಾರ್ಟಿಂಗಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಬಟ್ ಸಾಕಷ್ಟು ಜನ ಇಂಟ್ರೆಸ್ಟ್ ತೋರಿಸಲಿಲ್ಲ, ತುಂಬ ಕಡಿಮೆ ಜನ ನೋಡಿದ್ದಾರೆ. ಅಂದರೆ ಈಗ ಈ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿದಿರಲ್ವ, ಅಡ್ವಾನ್ಸ್ ಲೆವೆಲ್ಲು ಬ್ಲೌಸ್ ಕಟ್ಟಿಂಗು ಅಂತ. ಜಾಸ್ತಿ ಜನ ಆಲ್ರೆಡಿ ನನ್ನ ಚಾನಲ್ನ ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದಾರೆ. ಈ ಬೇಸಿಕ್ಸ್ ಏನಿದಾವೋ ಬೇಸಿಕ್ಸ್ನ ಆಲ್ರೆಡಿ ಕಲ್ತ್ಕೊಂಡಿದ್ದಾರೆ. ಏನಾದರೂ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟ್ಟಿಂಗ್ ಬೇಕು ಅಂತ ಈ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಸಿಕ್ ತುಂಬ ಕಡಿಮೆ ನೋಡ್ತಾ ಇದ್ದಾರೆ. ಬೇಸಿಕ್ ವೀಡಿಯೋಸ್ ಏನಿದಾವೋ ಟೈಲರಿಂಗ್ ವೀಡಿಯೋಸ್ ತುಂಬ ಕಡಿಮೆ ಜನ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ. ಈ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟ್ಟಿಂಗ್ ಏನಾದರೂ ತುಂಬ ಜನ ಇಂಟ್ರೆಸ್ಟ್ ಕೊಟ್ಟು ನೋಡಿದರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ನಾರ್ಮಲಾಗಿ ನಿಮಗೆ ಮಿಕ್ಸ್ ವೀಡಿಯೋಸ್ ಏನಿದಾವೋ ಆ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಇದು ಫಸ್ಟ್ ವೀಡಿಯೋ. ಈ ಅಡ್ವಾನ್ಸ್ ಲೆವೆಲ್ಲು ಬ್ಲೌಸ್ ಕಟ್ಟಿಂಗ್ನಲ್ಲಿ ಇದು ಫಸ್ಟ್ ವೀಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಫಸ್ಟು ಈ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು, ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು, ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ಈ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂದರೆ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು, ಏನು ನಾರ್ಮಲ್ ಬ್ಲೌಸ್ಗೂ ಮತ್ತು ಈ ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಈ ತುಂಬ ಕನ್ಫ್ಯೂಸ್ ಇರುತ್ತೆ. ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿನ ಕೊಡ್ತೀನಿ. ಯಾವ ರೀತಿ ಅಂದರೆ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಇಷ್ಟು ಈಸಿಯಾಗಿ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೋದು ಅನ್ನೋದು ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಅನಿಸುತ್ತೆ. ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ರ್ಯಾಂಡಮ್ಗೆ ನಾನೊಂದು 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ತಿಳಿಸ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ಸ್ಗೆ ನಮಗೆ ಈಸಿಯಾಗಿ ಕಟಿಂಗ್ ಮಾಡೋದಕ್ಕೆ ಬಾಡಿ ಮೆಜರ್ಮೆಂಟ್ಸ್ ಆದರೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಈ ರೀತಿ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟ್ಟಿಂಗು ಅಳತೆ ಬ್ಲೌಸು ಕರೆಕ್ಟಾಗಿದ್ದರೆ ಓಕೆ. ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ಅಂದರೆ ಸಾಧ್ಯವಾದಷ್ಟು ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡು ಕಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ, ಪರ್ಫೆಕ್ಟ್ ಇರುತ್ತೆ. ಓಕೆ, ಈಗ ಫಸ್ಟ್ ನಾವು ಯಾವುದೇ ಬ್ಲೌಸ್ನ ಕಟ್ ಮಾಡಿ ಲೈನಿಂಗು ನೀಟಾಗಿ ಫಸ್ಟ್ ಐರನ್ ಮಾಡ್ಕೊಳ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಲೈನಿಂಗ್ನ ಫಸ್ಟ್ ನೀಟಾಗಿ ಐರನ್ ಮಾಡ್ಕೊಂಡ ನಂತರ ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಫಸ್ಟು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೀವು ಯಾವುದೇ ಬ್ಲೌಸ್ ಕಟ್ ಮಾಡಲಿ ಇದನ್ನು ಮರಿಬೇಡಿ. ಒಂದು ಆರ್ಡರ್ ವೈಸ್ ಕಟ್ ಮಾಡಿ, ಓಕೆನಾ? ಹಾಗಾದರೆ ನಿಮಗೆ ಈಸಿಯಾಗಿ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ, ಮರ್ತೋಗೋದಿಲ್ಲ. ಅರ್ಧ ಇಂಚ್ ಮಾರ್ಜಿನ್ಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮೇಲೆ ಬ್ಲೌಸ್ ಲೆಂತು, ನಿಮಗೆ ಬ್ಲೌಸ್ ಲೆಂತ್ ಎಷ್ಟಾದರೆ ಇರುತ್ತೋ, ನೀವು ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಫಸ್ಟು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕು. ಈಗ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಫಸ್ಟ್ ಶೋಲ್ಡರು ಮತ್ತು ಹಾರ್ಮೋಲ್ ಡೌನಿಂಗ್ನ ತೊಗೊಳ್ಬೇಕಾಗುತ್ತೆ. ಈ 34 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ 5.5 ಇಂಚು ಶೋಲ್ಡರು, 2.25 ಇಂಚು ನೆಕ್ ವಿಡ್ತು ಮತ್ತು 5.5 ಇಂಚು ಹಾರ್ಮೋಲ್ ಡೌನಿಂಗು, ಇದು ಕರೆಕ್ಟ್ ಇರುತ್ತೆ. ಓಕೆ, ಜನರಲ್ಲಾಗಿ ಎಲ್ರಿಗೂ ಸೆಟ್ ಆಗುತ್ತೆ. 34 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ 34, 35 ಇದ್ದರೆ. ಕೆಲವ್ರಿಗೆ ಮಾತ್ರ ನಾವು ಹಾರ್ಮೋಲ್ ರೌಂಡಿಂಗು ಸ್ವಲ್ಪ ಜಾಸ್ತಿ ಕಡಿಮೆ ಇದ್ದಾಗ ಅದು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು. ಅದು ಮತ್ತೆ ನಾನು ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಮತ್ತು ಇದಕ್ಕೂ ಹಿಂದೆ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೆಲ್ಲ ನಿಮಗೆ ಸಾಧ್ಯವಾದಷ್ಟು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಸಪ್ರೇಟ್ ಶೋಲ್ಡರ್ ಡ್ರಾಪ್, ಹಾರ್ಮೋಲ್ ರಿಂಕಲ್ಸ್ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ಏನಂದರೆ ನಮಗೆ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸು, ಇದನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕನ್ನೋದೇ ಮೇನ್. ಓಕೆ, ಈಗ ಇದು ನಾರ್ಮಲ್ ಡೀಪ್ ನೆಕ್ಕಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ. ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀವಿ, ಶೋಲ್ಡರು, ನೆಕ್ ವಿಡ್ತು, ಓಕೆ, ಮತ್ತು ಹಾರ್ಮೋಲ್ ಡೌನಿಂಗು, ಇದು ಡೀಪ್ ನೆಕ್. ಈಗ ಬೋಟ್ ನೆಕ್ ಬಂದಾಗ ಡೀಪ್ ನೆಕ್ ಪ್ಲಸ್ ಬೋಟ್ ನೆಕ್ ಈ ಎರಡಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗ್, ಈ ಮೂರೇ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ನಾನು ಫಸ್ಟು ಡೀಪ್ ನೆಕ್ಕಿಗೆ ನಾವು ಯಾವ ರೀತಿ ಮಾರ್ಕ್ ಮಾಡ್ತೀವಿ, ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗ್ ಆ ರೀತಿ ಮಾರ್ಕ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ನೆಕ್ಸ್ಟ್ ಈಗ ಬೋಟ್ ನೆಕ್ಕಿಗಾದರೆ ಜನರಲಾಗಿ ಇನ್ನು 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಈಗ ನಾರ್ಮಲ್ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆಗಿರಲಿ, ಈ ಶೋಲ್ಡರ್ನ ಏನು ತೊಗೊಳ್ತೀರೋ ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಸಾಕು. ಇಲ್ಲಿಂದ 1 ಇಂಚ್ ಹಾರ್ಮೋಲ್ ಡೌನಿಂಗ್ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ಈಗ ಇದು ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ 1 ಇಂಚ್ ಹಾರ್ಮೋಲ್ ಡೌನಿಂಗ್ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಸಿಂಪಲಾಗಿ ಅರ್ಥ ಆಗಲಿ ಅಂತ ಈ ಮೆಥಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ಕಿಂಗ್ಸ್ ಜಾಸ್ತಿ ಆಯಿತು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ.
ಓಕೆನಾ. ಇದು ಕೆಲವು ಟೈಮು ನಾವು ಒಂದು ಸ್ವಲ್ಪ ಏನಾದರೂ ನಮಗೆ ನೆಕ್ ಪಟ್ಟಿ ಅನ್ನೋದು ಕಡಿಮೆ ಬೇಕು ಅಂದಾಗ ಒಂದು ಅರ್ಧ ಇಂಚು ಕಡಿಮೆ ಮಾಡಿಕೊಂಡ್ರೆ ಸಾಕು. ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ 2 ಇಂಚ್ ಶೋಲ್ಡ್ರ್ ಪಟ್ಟಿಗೆ ತೊಗೊಳ್ತಾ ಇದ್ದೀನಿ. ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. 1.5 ಇಂಚ್ ಶೋಲ್ಡ್ರ್ ಪಟ್ಟಿಗಾದರೆ ಎಕ್ಸ್ಟ್ರಾ 1 ಇಂಚ್ ತೊಗೊಳ್ಳಿ ಸಾಕಾಗುತ್ತೆ. ಹಾರ್ಮೋಲ್ ಡೌನಿಂಗು ಅರ್ಧ ಇಂಚ್ ತೊಗೊಳ್ಳಿ. ಇಲ್ಲ ಶೋಲ್ಡ್ರ್ ಪಟ್ಟಿ 2 ಇಂಚ್ ಬೇಕು ಅಂದರೆ ಓಕೆನಾ, ಶೋಲ್ಡ್ರ್ ಪಟ್ಟಿ ರೆಡಿ 2 ಇಂಚ್ ಬೇಕು ಬೋಟ್ ನೆಕ್ಕಿಗೆ ಅಂದರೆ ಎಕ್ಸ್ಟ್ರಾ 1.5 ಇಂಚ್ ತೊಗೊಳ್ಳಿ. ನಾರ್ಮಲ್ ಶೋಲ್ಡರ್ಗಿಂತ ಎಕ್ಸ್ಟ್ರಾ 1.5 ಇಂಚು. ಹಾರ್ಮೋಲ್ ಡೌನಿಂಗ್ ನಾರ್ಮಲ್ ಏನಿದೆಯೋ ಅದಕ್ಕಿಂತ ಎಕ್ಸ್ಟ್ರಾ 1 ಇಂಚು. ಮತ್ತು ಇದರಲ್ಲೂ ನಮಗೆ ಈ ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಏನು ಅಂದರೆ ಜಸ್ಟ್ ಬೋಟ್ ನೆಕ್ಕು ವಿತ್ ಪ್ರಿನ್ಸಸ್ ಕಟ್ಟು ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕು, ಏನೆಲ್ಲ ಬದಲಾವಣೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ ಸಾಕು. ಓಕೆ, ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಾರ್ಮಲ್ಲಾಗಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ತೀವಿ. ನಾರ್ಮಲ್ ಡೀಪ್ ನೆಕ್ಕಿಗೆ ಎಷ್ಟು ಶೋಲ್ಡರ್ನ ತೊಗೊಳ್ತೀವೋ ಅದಕ್ಕಿಂತ 1 ಇಲ್ಲ 1.5 ಇಂಚು ಅದು ನಿಮಗೆ ಶೋಲ್ಡ್ರ್ ಪಟ್ಟಿ 1.5 ಇಂಚ್ ರೆಡಿ ಬೇಕು ಅಂದರೆ ಎಕ್ಸ್ಟ್ರಾ 1 ಇಂಚ್ ತೊಗೊಳ್ಳಿ. ಶೋಲ್ಡರ್ ಪಟ್ಟಿ ರೆಡಿ 2 ಇಂಚ್ ಬೇಕು ಅಂದರೆ ಎಕ್ಸ್ಟ್ರಾ 1.5 ಇಂಚ್ ತೊಗೊಳ್ಳಿ. ಅದು ನೀವು ಡಿಪೆಂಡ್ ಮಾಡ್ಕೊಳ್ಳಿ. ಹಾರ್ಮೋಲ್ ಡೌನಿಂಗ್ ಅಷ್ಟೇ, ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಇದಕ್ಕಿಂತ 1 ಇಂಚ್ ಡೌನ್ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ. ಇಲ್ಲಿ 1 ಇಂಚ್ ತೊಗೊಂಡ್ರೆ ಇಲ್ಲಿ ಅರ್ಧ ಇಂಚ್ ಮಾಡಿ. ಈ ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಳಿ ಸಾಕು. ಈಗ ರೆಡಿ ನಾನು 2 ಇಂಚ್ ಪಟ್ಟಿ ತೊಗೊಳ್ತಾ ಇದ್ದೀನಲ್ವ, ಅಂದರೆ ಇಲ್ಲಿಂದ 2.5 ಇಂಚು. ಈಗ ಇದು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು, ಇಲ್ಲಿಂದ ಇದು 2 ಇಂಚ್ ರೆಡಿ ಪಟ್ಟಿ. ಇನ್ನು ಇದು ಎಷ್ಟು ಮಿಕ್ಕುತ್ತೋ ಅದು ನಿಮಗೆ ನೆಕ್ ಬಿಡ್ತು. ಓಕೆ, ಈ ರೀತಿ ನಾವು ಫೈನಲ್ ಮಾಡ್ಕೊಳ್ಬೇಕು. ಬೋಟ್ ನೆಕ್ ಡೀಪ್ನ ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ನ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು. ಓಕೆ, ಇಷ್ಟು ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ ಡೀಪ್ ನೆಕ್ಕಿಗೂ ಮತ್ತು ಬೋಟ್ ನೆಕ್ಕಿಗೂ. ಇದೊಂದು ಸ್ವಲ್ಪ ಅರ್ಥ ಆಗೋದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಅರ್ಥ ಆಯಿತು ಅಂದರೆ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಅವ್ರಿಗೊಂದು ಸ್ವಲ್ಪ ಬೋಟ್ ನೆಕ್ ಫಿಟ್ ಇರಬೇಕು, ಇಲ್ಲ ಸ್ವಲ್ಪ ಕಂಫರ್ಟಾಗಿರಬೇಕು ಅಂದರೆ ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡೋದೆಲ್ಲ ಈಸಿಯಾಗಿ ಕಲ್ತ್ಕೊಳ್ತೀರ. ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಇಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರೈ ಮಾಡಿ. ಒಂದು 2-3 ಬ್ಲೌಸ್ನ ಕಟ್ ಮಾಡಿ ನೋಡಿ, ಟ್ರಯಲ್ ಮಾಡಿ. ಸ್ಟಿಚ್ ಮಾಡಿದ ಮೇಲೂ ಒಂದು ಐಡಿಯಾ ಬರುತ್ತೆ. ಓಕೆ, ಚೆಸ್ಟ್ ಮೆಜರ್ಮೆಂಟು ನಾರ್ಮಲ್ಲಾಗಿ ಆ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಆ ಚೆಸ್ಟ್ ಮೆಜರ್ಮೆಂಟು ಮತ್ತು ಈ ವೇಸ್ಟ್ ಮೆಜರ್ಮೆಂಟು ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು, ಈ ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾತ್ರ ಒಂದು 1/4 ಇಂಚು ಸ್ಲೋಪ್ ಇರಲಿ ಈ ರೀತಿ. ಈಗ ಹಾರ್ಮೋಲ್ ರೌಂಡಿಂಗ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಚೆಕ್ ಮಾಡ್ಕೊಂಡು ನಂತರ ಕರೆಕ್ಟ್ ಇದ್ದರೆ ಓಕೆ. ಇಲ್ಲ ಇದೇನಾದರೂ ಜಾಸ್ತಿ ಬಂತು ಇಲ್ಲ ಕಡಿಮೆ ಬಂತು ಅಂದರೆ ಈ ಮಾರ್ಕ್ನ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ ಸಾಕು. ಓಕೆ, ಇಷ್ಟು ಸಿಂಪಲಾಗಿ ತಿಳ್ಕೊಳ್ಳಿ. ನಮಗೆ ನಾರ್ಮಲ್ ಡೀಪ್ ನೆಕ್ಕಿಗೂ ಮತ್ತು ಬೋಟ್ ನೆಕ್ಕಿಗೂ ವ್ಯತ್ಯಾಸ ಏನಿರುತ್ತೆ ಅಂದರೆ ನೆಕ್ ಬಿಡ್ತು, ಶೋಲ್ಡರು, ಹಾರ್ಮೋಲ್ ಡೌನಿಂಗು, ಈ 3ರಲ್ಲೇ ವ್ಯತ್ಯಾಸ ಇರುತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನು ಮೆಜರ್ಮೆಂಟ್ಸು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಎಷ್ಟೆಷ್ಟು ಇಂಚ್ ತೊಗೊಳ್ಬೇಕು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಅನ್ನೋದು. ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟು. ಈ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಪ್ರಿನ್ಸಸ್ ಕಟ್ ಮಾಡಲಿ ಇಲ್ಲ ನಾರ್ಮಲ್ ಡಾಟ್ ಬ್ಲೌಸ್ನ ಕಟ್ ಮಾಡಲಿ. ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫಸ್ಟ್ ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡೋದಕ್ಕೆ ಲೈನಿಂಗ್ ಮೇಲೆ ಈ ರೀತಿ ನೀಟಾಗಿ ಫಸ್ಟ್ ಹಾಕ್ಕೊಂಡು ಶೋಲ್ಡರು ನಾನು ಸ್ಟಾರ್ಟಿಂಗೇ ನಿಮ್ಗೆ ತಿಳಿಸಿದ್ನಲ್ವ, ಒಂದು ಆರ್ಡರ್ ವೈಸ್ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಅಂತ. ನಾನು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ನೀವು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಇದೇ ರೀತಿಯೇ ನಾನು ಮಾರ್ಕಿಂಗ್ ಮಾಡ್ಕೊಳ್ಳೋದು. ಯಾವುದೇ ಬ್ಲೌಸ್ ಆಗಿರಲಿ, ಅಡ್ವಾನ್ಸ್ ಲೆವೆಲ್ ಆಗಿರ್ಬೋದು, ನಾರ್ಮಲ್ ಬ್ಲೌಸ್ ಆಗಿರ್ಬೋದು. ಓಕೆನಾ, ಈ ಬ್ಯಾಕ್ ಲೆಂತ್ ಆಗಿರ್ಬೋದು ಮತ್ತು ಈ ಚೆಸ್ಟ್ ಮೆಜರ್ಮೆಂಟು, ಈ ನೆಕ್ ಬಿಡ್ತು, ಶೋಲ್ಡರು, ಓಕೆನಾ, ಹಾರ್ಮೋಲ್ ರೌಂಡಿಂಗು, ಈ ಎಲ್ಲವನ್ನು ನಾವು ಫಸ್ಟ್ ಮಾರ್ಕಿಂಗ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು. ಈಗ ಫಸ್ಟು ಬ್ಯಾಕ್ ಸೈಡ್ ಲೆಂತ್ ಏನು ಮಾರ್ಕ್ ಮಾಡಿದ್ದೀವೋ ನೋಡಿ, ಆ ಕಡೆ ಈ ಕಡೆ ನಾವು ಈ ರೀತಿ ಡಾಟ್ ಮಾರ್ಕ್ ಮಾಡಿದ್ದೀವಲ್ವ, ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕಿಂತ 1 ಇಂಚ್ ಜನರಲ್ಲಾಗಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟು ನಮಗೆ ಇರೋದಿಲ್ಲ ಪ್ರಿನ್ಸಸ್ ಕಟ್ಗೆ. ವಿತ್ ಕ್ರಾಸ್ ಬೆಲ್ಟ್ ಇರೋ ಪ್ರಿನ್ಸಸ್ ಕಟ್ಟು ಇರುತ್ತೆ, ಬಟ್ ಜಾಸ್ತಿ ಯಾರೂ ವೇರ್ ಮಾಡೋದಿಲ್ಲ. ವಿತೌಟ್ ಕ್ರಾಸ್ ಬೆಲ್ಟು ಪ್ರಿನ್ಸಸ್ ಕಟ್ಟೆ ತುಂಬ ಜನ ಹಾಕ್ಕೊಳ್ಳೋದು. ಕ್ರಾಸ್ ಬೆಲ್ಟ್ ಇರೋದಿಲ್ಲ. ನಾವೇನಾದರೂ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂದರೆ ಅದು ಫ್ರಂಟ್ ಲೆಂತ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಚೆಸ್ಟು ಕಫ್ ಸೈಜ್ ಅನ್ನೋದು ಜಾಸ್ತಿ ಆದಾಗ
ಫ್ರಂಟ್ ಸೈಡ್ ಪಾರ್ಟು ಮೇಲೆ ಬಂದುಬಿಡುತ್ತೆ. ಫ್ರಂಟ್ ಸೈಡ್ ಪಾರ್ಟ್ ತುಂಬ ಕಡಿಮೆ ಅನಿಸುತ್ತೆ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸಾಕಾಗುತ್ತೆ. ಅದು ಸೈಡಲ್ಲಿ ನಮಗೆ ಕಟ್ ಆಗುತ್ತೆ. ಈ ಡಾಟ್ ಏನಿದೆಯೋ ಚೆಸ್ಟ್ ಏನಿದೆ ಇಲ್ಲಿ ಮಾತ್ರ ನಮಗದು ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟು ಫ್ರಂಟ್ ಸೈಡ್ದು ಬೋಟ್ ನೆಕ್ಕು ಡೀಪ್ನ ಮಾರ್ಕ್ ಮಾಡಿಕೊಂಡು ಫ್ರಂಟು ಮತ್ತು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡಿ ಡೀಪ್ ನೆಕ್. ಓಕೆ, ಬೋಟ್ ನೆಕ್. ಈಗ ಡಾಟ್ಸು, ಈ ಡಾಟ್ಸ್ ಏನಂದರೆ ಈ 34 ಇಂಚ್ ಇದಕ್ಕೂ ಫಾರ್ಮುಲಾ ಇದೆ. ನಾನು ನಿಮಗೆ ನೋಟ್ಸ್ ರೆಡಿ ಮಾಡಿದ್ದೀನಿ. ಆ ನೋಟ್ಸ್ ಸಾಕಷ್ಟು ದಿನದಿಂದ ಆಫರ್ ಕೊಟ್ಟಿದ್ದೀನಿ, ತುಂಬ ಜನ ತಗೊಂಡಿದ್ದಾರೆ. ಈ ಫಾರ್ಮುಲಾನ ನಾನು ತುಂಬ ದಿನದಿಂದನೂ ನಿಮಗೆ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಅರ್ಥ ಆಗಿದೆ, ಕೆಲವ್ರಿಗೆ ಹೊಸ್ದಾಗಿ ನೋಡ್ತಾ ಇರೋರಿಗೆ ಕನ್ಫ್ಯೂಸ್ ಆಗ್ತಾಯಿದೆ. ಇದೇನಂದರೆ ಈ ಡಾಟ್ನ ನಾವು ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೇ ತೊಗೊಳ್ಬೋದು. ತೊಗೊಂಡಿಲ್ಲ ಅಂದರೆ ಆ ಚೆಸ್ಟ್ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಅದನ್ನು 4 ಭಾಗ ಮಾಡಿಕೊಂಡು ಪ್ಲಸ್ ಅದಕ್ಕೆ ಈ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ ಉದಾಹರಣೆಗೆ ಇದು 34 ಇದೆ, 4 ಭಾಗ ಮಾಡಿದರೆ 8.5. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ 1.5 ಇಂಚು, 10 ಇಂಚ್ಗೆ ಈ ಡಾಟ್ ಲೆಂತ್. ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಚೆಕ್ ಮಾಡಬೇಕಾದ್ರೆ ಇದು ಪರ್ಫೆಕ್ಟ್ ಇರುತ್ತೆ. ಈಗ ಈ ಬೋಟ್ ನೆಕ್ ಬಂದಾಗ ಏನು ಮಾಡಬೇಕಂದ್ರೆ ಇಲ್ಲಿಂದ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ 10ನೇ ಭಾಗಕ್ಕೆ, ಓಕೆನಾ, ನಾವು ಈ ಮಾರ್ಕ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಡೀಪ್ ನೆಕ್ ಆದರೆ ಶೋಲ್ಡರ್ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ತೀವಿ. ಬೋಟ್ ನೆಕ್ಕು ಕಾಲರ್ ನೆಕ್ ಆದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇದಕ್ಕಿಂತ ಅರ್ಧ ಇಂಚು ಮುಂದೆನೇ ಈ ಮಾರ್ಕ್ನ ಮಾಡ್ಕೊಳ್ಳಿ. 10ನೇ ಭಾಗ ಏನಿದೆ ಅದಕ್ಕಿಂತ ಒಂದು ಅರ್ಧ ಇಂಚ್ ಮುಂದೆ ಈ ಮಾರ್ಕ್ನ ಮಾಡ್ಕೊಂಡ ನಂತರ ಡಾಟು ಇದು ಈ ಚೆಸ್ಟ್ ಮೆಜರ್ಮೆಂಟಿಗೆ 1 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ಓಕೆ, ಇಲ್ಲಿಂದ ಈ ಶೇಪು, ಈ ಪ್ರಿನ್ಸಸ್ ಕಟ್ ಶೇಪ್ನ ನೀವು ಈಗ ನಾನು ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನೋ ಇದೇ ರೀತಿಯೇ ಮಾರ್ಕ್ ಮಾಡಿ. ಈ ಕಂಕುಳಲ್ಲಿ ಬರೋ ಡಾಟು ಮತ್ತು ಈ ಡಾಟ್, ಈ 2 ಡಾಟ್ನ ನಾವು ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಿ ಅಷ್ಟೇ. ಈಗ ಈ ಚೆಸ್ಟ್ ಮೆಜರ್ಮೆಂಟಿಗೆ ನಾವು ಮಾರ್ಕ್ ಮಾಡಿರ್ತೀವಿ ನೋಡಿ, ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾಗೆ ನಾವು ಈಗ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚ್ ಎಕ್ಸ್ಟ್ರಾಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಸೈಡ್ ಹೊಲಿಗೆ ಹಾಕೋದಕ್ಕೆ ಎಕ್ಸ್ಟ್ರಾ ಈ 1 ಇಂಚ್ ಎಕ್ಸ್ಟ್ರಾ ಏನಂದರೆ 2 ಪೀಸ್ ಜಾಯಿಂಟ್ ಮಾಡೋದಕ್ಕೆ 1 ಇಂಚ್ ನಮಗೆ ಮಾರ್ಜಿನ್ ಬೇಕಾಗುತ್ತೆ. ಹಾಗಾಗಿ ಅದನ್ನು ಮರ್ತಿದ್ದೀರ ಅಂದರೆ ಫ್ರಂಟ್ ಸೈಡು ಚೆಸ್ಟ್ ತುಂಬ ಟೈಟ್ ಆಗುತ್ತೆ, ಹಾಕ್ಕೊಳ್ಳೋದಕ್ಕೂ ಬರೋದಿಲ್ಲ. ಪ್ರಿನ್ಸಸ್ ಕಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಫಸ್ಟೇ ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗ್ನ ಬದಲಾವಣೆ ಮಾಡಿಕೊಂಡು, ಓಕೆನಾ, ಬದಲಾವಣೆ ಮಾಡಿಕೊಂಡ್ರೆ ಅಲ್ಲಿಗೆ ಬೋಟ್ ನೆಕ್ ಮುಗೀತು. ಪ್ರಿನ್ಸಸ್ ಕಟ್ಟಿಗೆ ಬಂದಾಗ ಬ್ಯಾಕ್ ಸೈಡ್ ಪಾರ್ಟ್ನ ನಾವು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಹಾಕ್ಕೊಂಡು ಶೋಲ್ಡರು ನೆಕ್ ಬಿಡ್ತು, ಚೆಸ್ಟು, ಹಾರ್ಮಲ್ ರೌಂಡಿಂಗ್, ಬ್ಯಾಕ್ ಲೆಂತ್ ಎಲ್ಲ ಮಾರ್ಕ್ ಮಾಡ್ಕೊಳ್ತೀವಿ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನಿರುತ್ತೆ ಡಿಫ್ರೆನ್ಸು ಅಂದರೆ ಡಾಟ್ಸ್ನ ಮಾರ್ಕ್ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯೇ ಈ ಸೆಂಟ್ರ್ ಡಾಟ್ನ ನಾವು ಮಾರ್ಕ್ ಮಾಡ್ಕೊಳ್ತೀವಿ, ಈ ಕಂಕುಳಲ್ಲಿರೋ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀವಿ. ಈ ಶೇಪೇ ನಮಗೆ ಪ್ರಿನ್ಸಸ್ ಕಟ್ಟು. ಇಷ್ಟನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ನಮಗಿನ್ನೇನು ಬದಲಾವಣೆ ಮಾಡೋದು ಇಲ್ಲ, ಬೇರೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡೋದು ಏನಿರೋದಿಲ್ಲ. ಜನ್ರಲ್ಲಾಗಿ ನೀವು ಇಷ್ಟೊಂದು ಮಾರ್ಕಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರೆ ಸಾಕು. ಇನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ ಅಂದರೆ ಇದರಲ್ಲೇ ಸಣ್ಣ ಪುಟ್ಟ ಬದಲಾವಣೆ ಏನಾದರೂ ನಿಮಗಿದ್ದರೆ, ಅಂದರೆ ಮೆಜರ್ಮೆಂಟ್ಸ್ನಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಏನಾದರೂ ಮಾಡೋದಿದ್ದರೆ ಅದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಿಮಗೆ ಮಾರ್ಕಿಂಗ್ ಮಾಡೋದು ಬರಬೇಕು, ಮೆಜರ್ಮೆಂಟ್ಸ್ ಅಲ್ಲ. ಫಸ್ಟು ಸರೌಂಡ್ ಏನಿದೆ ಫುಲ್ ಈ ರೀತಿ ಸರೌಂಡ್ ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಬೇಕು. ಹಾರ್ಮೋಲ್ ಶೇಪು ಫಸ್ಟೇ ಕಟ್ ಮಾಡಬಾರ್ದು, ಓಕೆನಾ. ಈಗ ಫಸ್ಟ್ ಒಂದು ಸೈಡು ಪ್ರಿನ್ಸಸ್ ಕಟ್ ಶೇಪು, ನೆಕ್ಸ್ಟ್ ಇದರಲ್ಲಿ ಈಗ ಈ ಡಾಟ್ ಕಂಕುಳಲ್ಲಿ ಬರುವಂಥ ಡಾಟ್ ಏನಿದೆಯೋ ಆ ಡಾಟ್ ಅಷ್ಟು ಮತ್ತು ಸೆಂಟರ್ ಡಾಟ್ ವಿಡ್ತಷ್ಟು ನೋಡಿ, ಈ ಶೇಪ್ ಈ ರೀತಿ ನೀವು ಈ ಪಾರ್ಟ್ನ ಕಟ್ ಮಾಡಿಕೊಂಡ್ರೆ ಮುಗೀತು. ಇದಾಯ್ತಲ್ವ. ಈಗ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡೋದಿರುತ್ತೆ. ಏನು ಅಂದರೆ ಇದರಲ್ಲಿ ಫಸ್ಟು ಈ ಪಾರ್ಟಲ್ಲಿ ಒಂದು ಅರ್ಧ ಇಂಚ್ಗೆ ಇಲ್ಲಿಂದ ಈ ರೀತಿ ಫ್ರಂಟು ಹಾರ್ಮೋಲ್ ಶೇಪ್ನ ಕಟ್ ಮಾಡಬೇಕು. ಫಸ್ಟು ಹಾರ್ಮೋಲ್ ಶೇಪ್ನ ಕಟ್ ಮಾಡಿದ ನಂತರ ಈ 2 ಪೀಸು ಜಾಯಿಂಟ್ ಬರುತ್ತೋ ಇಲ್ವೋ ಅನ್ನೋದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಓಕೆ, ಇದು ಪರ್ಫೆಕ್ಟಾಗಿ ಬಂತು. ನೆಕ್ಸ್ಟು ಈ 2 ಚೆಕ್ ಮಾಡಿದ ನಂತರ ಸೈಡ್ ಫಿಟ್ಟಿಂಗು ನಾವಿಲ್ಲಿ ಎಕ್ಸ್ಟ್ರಾ 1 ಇಂಚ್ ತೊಗೊಂಡಿರ್ತೀವಿ. ಹಾಗಾಗಿ ಏನು ಮಾಡಬೇಕು ಅಂದರೆ ಮೇಲ್ಗಡೆ ಸೈಡು ಈ ರೀತಿ ನಾವು ಫಸ್ಟ್ ನೀಟಾಗಿ ಹಾಕ್ಕೊಂಡಿರಬೇಕು. ಇಲ್ಲಿ ಈ ಪೀಸ್ನ ತೊಗೊಳ್ಬೇಕು.
ಈ ಪೀಸ್ ಮೇಲೆ ಈ ಪೀಸ್ನ ಈ ರೀತಿ ನೋಡ್ಕೊಳ್ಬೇಕು, ಕರೆಕ್ಟಾಗಿ ಈ ರೀತಿ ನೋಡಿಕೊಂಡು ಇಲ್ಲಿ ಹಾರ್ಮೋಲ್ ಶೇಪ್ ನಮಗೆ ಕರೆಕ್ಟ್ ಅನಿಸ್ಬೇಕು. ಓಕೆನಾ? ಆ ರೀತಿ ನಾವು ಈ ಪೀಸ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು. ಅಂದರೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ, ಕೆಳಗಡೆ ಸ್ವಲ್ಪ, ಎರಡೂ ಸೈಡಲ್ಲೂ ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಕೆಳಗಡೆ ಸೈಡ್ ಪೀಸಲ್ಲಿ ಕಟ್ ಮಾಡಿದ್ದೀನಿ, ಮತ್ತು ಇಷ್ಟು ಮೇಲ್ಗಡೆ ಸೈಡ್. ಈ ರೀತಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಹಾರ್ಮೋಲ್ ಶೇಪು ಫ್ರಂಟ್ ಸೈಡ್ ಪರ್ಫೆಕ್ಟ್ ಬರುತ್ತೆ, ಸೈಡ್ ಫಿಟ್ಟಿಂಗು ಪರ್ಫೆಕ್ಟ್ ಬರುತ್ತೆ. ಓಕೆ, ಇಷ್ಟು ಪ್ರಿನ್ಸಸ್ ಕಟ್ ಬ್ಲೌಸು ಕಟಿಂಗ್ ಮಾಡೋದಕ್ಕೆ. ಮಾರ್ಕಿಂಗ್ಸು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬೋಟ್ ನೆಕ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸಪ್ರೇಟ್ ಕಟ್ ಮಾಡಬೇಡಿ. ಫ್ರಂಟು ಮತ್ತು ಬ್ಯಾಕು ಎರಡು ನೆಕ್ಕು, ಬೋಟ್ ನೆಕ್ಕು ಒಟ್ಟಿಗೆ ಕಟ್ ಮಾಡಿ. ನಾರ್ಮಲಾಗಿ ಸ್ಲೀವ್ಸ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸ್ಲೀವ್ಸ್ ಸಪ್ರೇಟಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡಬೇಕಂತ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ಇದರಲ್ಲಿ ನಿಮಗೆ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು ಮೆಜರ್ಮೆಂಟ್ಸ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಮಾರ್ಕಿಂಗ್ಸು ಯಾವ ರೀತಿ ಮಾಡಬೇಕು, ಕಟಿಂಗ್ ಯಾವ ರೀತಿ ಮಾಡಬೇಕು, ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗೂ ಈ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಇನ್ನೊಂದು ಸಾರಿ ನೋಡಿ ನೀವೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಂತರ ಒಂದು ಲೈನಿಂಗ್ ಪೀಸ್ನ ತೊಗೊಂಡು ಮಾರ್ಕಿಂಗ್ ಮಾಡಿ ನೀವು ಕಟ್ ಮಾಡಿ ಟ್ರೈ ಮಾಡಿ. ಆಗ ನಿಮಗೊಂದು ಸ್ವಲ್ಪ ಬೆಟರಾಗಿ ಅರ್ಥ ಆಗುತ್ತೆ. ಅದನ್ನು ಸ್ಟಿಚಿಂಗ್ ಮಾಡೋದನ್ನು ಪ್ರಾಕ್ಟೀಸ್ನ ಮಾಡಿ. ನಂತರ ಅದನ್ನು ಸ್ಟಿಚಿಂಗ್ ಮಾಡಿದ ಮೇಲೆ ವೇರ್ ಮಾಡಿ ನೋಡಿ, ಹಾಕ್ಕೊಂಡು ನೋಡಿದರೆ ನಿಮಗೂ ಇನ್ನೂ ಒಂದು ಕ್ಲಾರಿಟಿ ಬರುತ್ತೆ ಏನು ಅನ್ನೋದು. ಇಷ್ಟು ಈ ವಿಡಿಯೋದಲ್ಲಿ. ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಕೇಳ್ಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.